ದೋಸ್ತ ಈ ಊರು ನಿಮ್ದ ಇಲ್ಲೇ ಅಲ್ಲ ನಮ್ಮ ಅತ್ತಿ ಊರ್ ಐತಿ. ಯಾಕ ಹತ್ತಿ ಊರು ಯಾ ನಮೂನಿ ಐತೋ ಮರ ಎಲ್ಲಿ ಬೇಕಲ್ಲಿ ಗಿಡ ಗಂಟೆ ಆ ಕಡೆ ಈ ಕಡೆ ಒಂದ್ ಕಡೆ ಸ್ವಚ್ಛ ಇಲ್ಲ ಹೆಂಗಾರ ಇರ್ತಿರ. ನಾ ಊರ್ ಹೊರಗದೇವೆ, ಊರ್ ಅಲ್ಲೇ ಐತಿ ಬಾ. ಊರ್ ಹೊರಗೆ ಹಿಂಗೈತಿ ಊರಾಗ ಹೆಂಗಿರ್ಬೇಕಂತೀನಿ. ಅದು ಹೋಲ್ ಬಿಡು. ಅಲ್ಲಿ ಕಾಲೇಜ್ದಾಗ ಏನ್ ಆಗಿದ್ದ ಆತ ಏನ್ ಹೋಗಿದ್ ಹೋತ. ಅದಕ್ಕ ಇದು ನಮ್ಮ ಅತ್ತಿ ಊರ್ ಐತಿ, ನಮ್ಮ ಅತ್ತಿ ಮಗಳು ನೋಡಾಕ್ ಹೊಂಟೇವಿ. ಸ್ವಲ್ಪ ಅವ್ರ ಏನ ಕೇಳಿದ್ರು ಉಪಕಾರ ಹಾಕಿ ಬಾರೇದನ್ ಹುಡುಗತ್ ಹೇಳ್ಬೇಕ್ ನೋಡು ನೀನು ಬಾರಿ ಅಲ್ಲಲ್ಲಿ ಊರ್ 420 ನನ್ನ ಮಗ ನೀನ್ ಹೆಂಗ್ ಹೇಳ್ತಾರಲ್ಲ ಚಲೋ ಅದಾನ ಅಂತೇಳಿ. ಏನಾರ ಮಾಡು, ಆಕಿನ ಕೊಳ್ಳಿ ತಾಳಿ ಕಟ್ಟುತ್ತ ಕಾಟ್ ಬಿಲ್ಡಪ್ ಮಾಡ. ಈಗೇನ ಅಲ್ಲ ಕಟ್ಟೋತನ ಸುಮಿರ್ತಿ, ಅಕಸ್ಮಾತ್ ಕಟ್ಟಿದ್ಮೇಲೆ ನೀ ಅಂತ ಹಲಕ ನನ್ನ ಮಗ ಅಂತ ಗೊತ್ತಾದ್ರೆ ಏನ್ ಮಾಡವ. ತಾಳಿನ ಕಟ್ಟಿರ್ತಿಲ್ಲ, ತಾಳಿ ಕಟ್ಟಿ ಗಾಡಿ ನನ್ನ ಹೆಸರ್ಲಿ ಆಗಿರ್ತದೆ. ಒಟ್ಟು ಜೀವನ ಒಬ್ರದ್ ಹಾಳು ಮಾಡಿ ಕೆಟ್ಟಬೇಕು ಕಟ್ಟ ಬರೋಬ್ಬರಿ ಮಾಡ್ತೀನಿ ನೋಡ್ಲಿ. ನಡಿ ಒಟ್ಟ ಅತ್ತಿ ಮಗಳಂತಿ ಮಾಡೋ ಪ್ರಯತ್ನ ಅಂತೂ ಮಾಡ್ತೀನಿ. ಏನ ತಿಳಿಸೋದು ನಿನ್ ಬಗ್ಗೆ ಹಂಗ ಮರ ಪ್ರಯತ್ನ ನೀ ಮಾಡಿತೀನಿ ಮತ್ತೆ. ಏನೋ ಮರ ನಾ ಬಂಗಾರದ ಹುಡುಗನ ಹೆಸರು ಕೆಡಿಸ್ತಿಲ್ಲ. ಇಷ್ಟು ದಿವಸ ಆಯ್ತು ನೋಡಕತ್ತಿ ಒಂದರ ಅಂತದ್ ಏನಾರ ನಮ್ಮ ಅವನು ಬಡ್ಕೊಂಡ್ಲು ಒಬ್ನ ಹೋಗು ವಾರಿ ಗೆಳೆಯರ್ ಕರ್ಕೊಂಡ್ ಹೋಗ್ಬೇಡ ಅಂದ್ರು. ಸುಮ್ ಯಾಕೋ ಬಾಳ ಜೀವದ ಗೆಳೆಯದ ಕರ್ಕೊಂಡ್ ಬಂದೆ. ಅಷ್ಟು ಡೌಟ್ ಐತಿ ಅಲ್ಲೇ ನನ್ನ ಮೇಲೆ. ಡೌಟ್ ತುಪ್ಪದಾಗೈತಿ ತೆಗದಂಗ ಐತಿ. ಅಷ್ಟು ಡೌಟ್ ಐತಿ. ನಾ ಇನ್ನು ಬಂಗಾರದ ಕಸರು ಹೊಂಟತ್ ನಂದ್ರ ಕಸರು ಹೊಂಟಲ್ಲ. ಹಂಗಂದ ನಡಿ ಅದನ್ನ ಅಲ್ಲಿ ತೋರ್ಸಾಕೈತಿಪ್ಪ ಸ್ವಲ್ಪ. ಆಯ್ತು ನಡಿ ನಡಿ ಬಿಲ್ಡಪ್ ಕೊಡ್ಬೇಕು ಹೌದಲ್ಲ. ಬಿಲ್ಡಪ್ ಬಿಟ್ರೆ ಹೆಂಗ್ ಬಿಲ್ಡಪ್ ಅಂದ್ರೆ ಆಕಿ ಬಂದ್ ನಮ್ ತೊಳಿ ಮ್ಯಾಗ ಕುಂದಿರ್ಬೇಕು. ಆಯ್ಕೆ ಅಕಸ್ಮಾತ್ ಹೂ ಅನ್ಲಿಲ್ಲ ಅಂದ್ರೆ ಅವಾಗ ಏನ್ ಮಾಡವ. ನೀ ಏನ ನಮ್ದು ಇಲ್ಲಿ ಕೂಡ್ಸಾಕ್ ಬಂದಿವೋ ಹರ್ಸಾಕ್ ಬಂದಿವೋ. ಅಲ್ಲ ವಿಷಯ ಹೇಳಕತ್ತೀನಿ ನಾನು. ಆಯ್ಕೆ ಒಲ್ಲೆ ಅಂದ್ರೆ ಏನ್ ಮಾಡವಪ್ಪ. ವಾಲಿ ಅನಸ್ಬೇಡ, ಏನ್ರ ಮಾಡಿ ಸ್ವಲ್ಪ ಅಲ್ಲ ವಿಷಯ ಹೇಳಿದೆ. ಅಕಸ್ಮಾತ್ ಒಲ್ಲೆ ಅಂದ್ರ ಒಂದ್ ಮಾತುಕತೆ ಮುಗಿಸ್ಬಿಡುನು ನಮ್ಮದ್ರ. ನಾಲ್ಗೈತಿ ಮತ್ತೇನ್ರ ಐತು ಯಾಕಲೆ ಆಕಿ ನಮ್ಮ ಅತ್ತಿ ಮಗಳದಲ್ಲೋ. ನಮ್ಮ ಅತ್ತಿ ಮಗಳನ್ನ ಆಕಿ ಅದೇನ್ ಹಾಕಿರ್ಲಾಕ ಆಕಿ ನಿಮ್ ತಂಗಿದ್ದಂಗ. ಈ ಅಕ್ಕ ತಂಗಿಯನ್ನು ಶಬ್ದನ ತರಬೇಡ ನನ್ನ ಹತ್ರ ಹೇಳ್ತೀನಿ. ನೀನ್ ಸುಮ್ ಇಲ್ಲೇ ಹೊಳೆ ಬಸ್ ಹತ್ತಿಸ್ಲೇ ನಂಗಾರ ನೋಡಿದ್ರೆ ನೋಡುನು ಹೆಂಗ ಅದಾಳ ಅಂತೇಳಿ ಒಪ್ಪಿಸ್ತೀನಿ. ಅಲ್ಲ ನಿಂಗ ಅತ್ತಿ ಒಪ್ಕೊಳ್ತ ಅಕಸ್ಮಾತ್ ಹುಡುಗಿ ಒಪ್ಪಲಿಲ್ಲ ಅಂದ್ರೆ ಏನ್ ಮಾಡವ. ಒಪ್ಸಾಕತ್ತ ನೀನ್ ಕರ್ಕೊಂಡ್ ಬಂದಿದ್ ನಾನು. ಆಯ್ತು ಒಪ್ಸುನು. ಅಕಸ್ಮಾತ್ ಆಕಿ ಒಲ್ಲೆ ಅಂದ್ರ ಮುಂದೆ ನಮ್ಮದು ಏನಾರ ಮಾತುಕತೆ ಮಾತಾಡೋನು ಅಂತೆ ಅಷ್ಟೇ. ಅದೇನು ಬೇಡ, ಸುಮ್ ನನ್ ಬಗ್ಗೆ ಅಷ್ಟ್ ಹೇಳಾಕೈತ್ ಬಾ. ನಿನ್ ಬಗ್ಗೆ ಹೇಳ್ಬೇಕಲ್ಲ. ನನ್ ಬಗ್ಗೆ ಹೇಳಿ ಐತ್ ನಡಿ ನಿಮ್ ಇವತ್ತು ಐತಿ. ಮುಂದೆ ನೀ ಯಾವ ನಿಮ್ಮ ಅತ್ತಿ ಮಗ ನಿಮ್ ಕರ್ಕೊಂಡ್ ಹೋಗಿರ್ತೀರ ನಡಿ ಮನಿ ಎಲ್ಲ ಐತಿ ನೋಡ್ ನಡಿ. ಹದಿಗೆಡ್ಸಕ್ ಎಷ್ಟು ಬೇಕಷ್ಟು ಮಾಡ್ತೀನಿ ನಡಿ. ನೀ ಇವತ್ತು ನಡಿ ಮಕ್ಕಳ ಒಪ್ಪಿಸ್ಬೇಕಾ ಒಪ್ಪಿಸ್ತೀನಿ ಇವತ್ತು. ನಿನ್ ಹೆಂಗ್ ಹದಿಗೆಡ್ಸ್ಬೇಕ ನನಗ್ ಗೊತ್ತೈತಿ. ಎಂತ ಹಾಳು ಮಾಡಿದ ಮಗ ನಾನು. ನೀನು ಒಪ್ಪಿಸ್ಬೇಕ. ಆ ಹುಡುಗಿಗೆ ಏನಾರ ಹೇಳಿ ಆ ಹುಡುಗಿ ನಾನು ಹೊಡ್ಕೊಂಡು ಹೋಗ್ಲಿಲ್ಲ ಮತ್ತ ನನ್ನ ಹೆಸರ ಕರಿಬೇಡ ನೀನು. ನಡಿ ನಡಿ ಬಂತ ಮನಿ. ಬರ್ತೈತಿ ಬಾರೋ ನೀನ ಹಿಂಗಾದ ಹಿಂಗ್ ಹೋಗದೈತಿ ಬರ್ತೈತಿ ನಡಿ. ಅದ್ರ ಜಾಗಕ್ಕ ನಾವ್ ಹೋಗ್ಬೇಕು ನಡಿ. ಯಾಕೆ ದೂರ ಐತಿ ಓಡಿ ಬಾ ಸ್ವಲ್ಪ. ಓಡಿ ಬರ್ತೀನಿ ಈ ಬಿಸಿಲಾಗ ತಡಿಲೆ. ನಾ ಏನ್ ವಿಚಾರ ಮಾಡಕತ್ತೀನಿ ಹೆಂಗ್ ಪಟಾಯಿಸ್ಬೇಕ ಹುಡುಗಿನ ಅಂತೇಳಿ. ಅಲ್ಲ ಹೋಗಣ ಅತ್ತಿ ಮಗಳ ಮಾಮಾತ್ ಮಾತಾಡ್ಸ್ತಾ ಅಂದೆ. ಮಾವ ಅಂತೇಳಿ ಮತ್ ನಿಮ್ಮ ಅತ್ತಿ ಮಗಳು ನಿನಗ್ ಮಾವ ಅನ್ಲಾರ್ದ ನನಗ್ ಮಾವ ಅಂತಾಳೆ. ಏನಂದ್ರು ಏನ್ಲೆ ನೀನ ಮಾವಕಿಗೆ ನಾ ಮಾವದೇನಿ ಏನ. ನಾ ಅದ್ ಬಾರ ಮರ ಸಾಕಾಯ್ತು ಮಾತಾಡ್ಸಿ. ಐತ್ ನಡಿ ಇವತ್ತು ನಂದ ನಾನ ಹೊಡಿಕೊಂತೀನಿ. ನಿಮ್ಮ ಅವನ ಇಲ್ಲೇ ಐತಿ ಅಂತೇಳಿ 2 ತಾಸ ಆಯ್ತು ನಡ್ಸ್ಕೊಂಡ್ ಬರಕತ್ತಿ. 4 ಕಿಲೋಮೀಟರ್ ತಂದಿ. ಬೆಳಗ್ಗೆ ಒಂದ್ ಸಿಂಗಲ್ ಇಡ್ಲಿ ತಿನ್ಸಿ ಹೊಟ್ಟೆ ಹಸಾಕತ್ತೈತ್ಲಿ ದೋಸ್ತ. ಯಾವ ಹೊಟ್ಟೆ ಹಸಿದಲೆ ನಮ್ಮ ಅತ್ತಿ ಮಗಳ ಮುಖ ನೋಡ್ಬೇಕತ್ ನಾ ಹೋಗಿ ಅರ್ಕೋತೀನಿ. ಇಲ್ಲಿ ನಾ ಸತ್ರ ಸೈಲಿ ಒಟ್ಟ ಅತ್ತಿ ಮಗಳ ಮಕ ನೋಡವ್ನಿ. ಏನ್ ಅನ್ಬೇಕು ಇದೇ ಮನಿ ನೋಡು ಕಾಂದತ್ಲೆ ಇದೇ ಮನಿ ನೋಡು ಬಾ. ಯಪ್ಪ ಹೌದಾ ಮಂದಿ ನೋಡ್ಸಾಕತ್ತಿ ನೋಡಿ. ಇಲ್ಲೇ ಅನ್ಕೊಂತಾನ 3 ಊರ್ ದಾಟಿಸಿದ್ ಮಗನ. ಈಗ ನಾವ್ ಬರೋದ್ ತಡ ಮಾಡ್ರಿ. ಅದೇ ಬಂಗಾರಿ ಬರ್ಬೇಕಂತ ಮಾಡಿದ್ವಿ. ಬಸ್ ಇಲ್ಲ ನಿಮ್ ಊರಿಗೆ ಒಂದು ಬಸ್ ಇರ್ಲಿಲ್ಲ. ಅದ್ರಾಗ ಈ ಮಗ ನಡ್ಸ್ಕೊಂತ ಬಂದ್ಬಿಟ್ಟ ನೋಡು. ನೀ ಆರಾಮದಿಲ್ಲ? ಆರಾಮದಿಲ್ಲ ಮಾವ. ನಾವ್ ನಿನ್ ಮಾತಾಡ್ಸತೇನ್ ಇವ್ರ ಯಾರ? ನಮ್ಮನೆ ಹಂಗಲ್ಲ. ಅದೇನಾಯ್ತಂತಂದ್ರ ನಿಮ್ ನೋಡಿದ್ದಲ್ರಿ ಸೇಮ್ ನಮ್ಮ ಅತ್ತಿ ಮಗಳು ನೋಡ್ದಂಗ ಆಯ್ತ್ರಿ. ನಮ್ಮ ಅತ್ತಿ ಮಗಳು ನಿಮ್ಮಂಗ ಅದಾಳ. ಆಕಿನ ಬಂದಳ ಅಂತ ಮಾತಾಡ್ಸಿದ್ ಹೌದಲ್ ದೋಸ್ತ. ನಾನ್ ನಿನಗೆ ಏನ್ ಹೇಳಿ ಕರ್ಕೊಂಡ್ ಬಂದಿನಿ, ನೀ ಏನ್ ಮಾತಾಡಕತ್ತಿ? ನೀನು ಹೇಳಿದೆ ನಮ್ಮ ಅತ್ತಿ ಮಗಳ ಮುಂದ್ ಬಿಲ್ಡಪ್ ಕೊಡ ಅಂತೇಳಿ. ಏನ್ ಬಿಲ್ಡಪ್ ಕೊಡೋದು? ಆ ಹುಡುಗಿನ ನೋಡು ನೀನ್ ನೋಡು ಎಲ್ಲಿಂದ ಎಲ್ಲಿ ಒಂದನ್ಕಿಲ್ಲ. ನೀನ್ ಮಸುಡಿಯೋ ಆ ಪಾಪ ಹುಡುಗಿ ಮಸುಡಿಯೋ. ಇನ್ನು ನಮ್ ಕಡೆ ಏನಾರ ಅಂದ್ರ ಸ್ವಲ್ಪ ಏನಾರ ಮಾತಾಡಿಯಪ್ಪ ನನಗಂದ್ರ. ಮಾವ ಏನ್ ಹೇಳಕತ್ತ ನೀವ? ಯಾರಿವ? ರಾಣಿ ಏನಿಲ್ಲ, ನಮ್ ದೋಸ್ತ ಜೋಡಾಕನಂತ ಕರ್ಕೊಂಡ್ ಬಂದಿನಿ. ಯಾವಾಗ್ಲೂ ನನ್ ಜೊತೆಗಿನ ಇರ್ತಾನ್ರಿ ಇವ. ಎಲ್ಲಾ ಖರ್ಚು ನಾನು ಮಾಡಿದ್ರೆ 1 ರೂಪಾಯಿನೂ ಖರ್ಚು ಮಾಡಾಗಿಲ್ರಿ. ನಾನ್ ಕೇಳಲ್ಲ ಮಾತಾಡಕ್ ಬಿಡೋಲಿ. ನೀನ ವಿಷಯ ಹೇಳಿದ್ ನಾನು. ಊರ್ ಬರಕ್ ಬ್ಯಾಸರ ಆಗತ್ತೈತ್ಲಾ ಅದಕ್ಕ ಜೋಡ ಕರ್ಕೊಂಡ್ ಬಂದಿನ. ಏನಿಗಾರ ಅತ್ತಿಮ್ಮ ಅವ್ರ ಹೊಲಕ್ ಹೋಗ್ಯಾರ ಮಾವ. ಬರೋ ತಡಾಗತ್ತಿಲ್ರಿ. ನಮ್ಮ ಅತ್ತಿ ಮಾವ ಹೊಲಕ್ ಹೋಗ್ತಾರ ಬರ್ತಾರ ಎಷ್ಟೊತ್ತಿನ ಬರ್ತಾರ. ಅದನ್ನೆಲ್ಲ ಯಾಕೆ ಕೇಳ್ತಿ? ಹಂಗಲ್ಲೇ ತಡ ಆದ್ರೆ ಸ್ವಲ್ಪ ಮಾತಾಡಕ್ ಅನುಕೂಲ ಆಗ್ತೈತಿ. ಒಬ್ರೇ ಇದ್ರಲ್ಲ ಅದ ನಿನ್ ಬಗ್ಗೆ ಬಿಲ್ಡಪ್ ಕೊಡ ಅಂದಿದ್ದಿಲ್ಲ. ಮೊದಲು ಹುಡುಗಿನ ಒಪ್ಪಿಸಿ ಆಮೇಲೆ ನಿಮ್ಮ ಅತ್ತಿ ಹತ್ರ ಮಾತಾಡ್ಬೇಕಂತ ಅದಕ್ಕೆ ಲೇಟ್ ಆಯ್ತಿಲ್ಲ ಅಂತ ಕೇಳಿ. ನಾ ಏನಾರ ಪಟಾಸ್ಕೋಬೇಕಂದ್ರ ನಾಡ್ ಬರ್ಕ ಬರ್ತಾನ. ಈ ಮಗರ ನಾನು ಒಳ್ಳೇದಕ್ಕೆ ಬಂದಾನ. ಏನ್ರ ಹಚ್ಕ ಮಾಡಿ ಸಿಟ್ಟಿಗೆ ಬಂದೆ ಅಂದ್ರ ಏನ್ ಕೇಂದ್ರ ಹೇಳ್ತಾನ. ನಾನಿ ನಂಗೆ ಬ್ಯಾಸರ ಆಗೈತೆ ನಾ ಕುಂದಿರ್ತೀನಿ. ಅಲ್ಲಲ್ಲೇ ಕುಂದಿರ್ತೀನಿ ಅಂತ ಒಳಗ ಹೊಂಟಲ್ಲ. ನಾನು ಹೋಗೋ ಕುಂದ್ರ ಒಳಗ್ ಕುಂದ್ರ ಅಲ್ರಿ. ನಮ್ಮನೆಲ್ಲ ಹೊರಗ್ ಕುಂದ್ರಿಸಿರುವ ಅನ್ಸೋ ನೀರದ ಏನ್ ಕೊಡಂಗಿಲ್ಲೇನ್ರಿ.
ನೀರ್ ಯಾಕ್ರಿ ನಮ್ ಮಾವ ಬರ್ತಾನ ಚಂದಗ ಅಡಿಗೆನ ಮಾಡಿನ ಮತ್ ಅಲ್ರಿ ಮಾವು ಬಂದಾನ ಅಂತೇಳಿ ನಾವು ಬಂದಿವಲ್ರಿ ನನಗೂ ಹೊಟ್ಟೆ ಹಸದೈತಿ ನಿಮ್ ಮಾವು ಬೇಕಾರೆ ಆಮೇಲೆ ಕೊಡ್ರಿ ಮೊದಲು ನನಗ್ ಊಟ ಕೊಡ್ ನಡ್ರಿ. ಏ ಇಲ್ರಿ ಮೊದ್ಲು ನಮ್ ಮಾವು ಕೊಡ್ತೇನೆ ಆಮೇಲೆ ನಿಮ್ಗ್ ಉಣ್ಣಾಕ್ ಕೊಡ್ತೇನ್ರಿ ನಾ. ಅಂದ್ರೆ ನಿಮ್ ಮನ್ಯಾಗೆಲ್ಲ ಮುಗಿದ್ಮೇಲೆ ನಮ್ಗ್ ಕೊಡವ್ರೇನ್ರಿ? ಏನ್ ಮಾತಾಡಕ್ತಿದೆ ಆಕಿ ಜೊತೆ ಏನ್ ಹೇಳ್ತೀನಿ ನಿನಗ ಊಟಕ್ಕ ಕೊಡ್ತು ಊಟ ಮಾಡೋಣ ಅಂತಂದ್ರ ಅದಕ್ಕೆ ನಾನು ಬರ್ತೀನಿ ನಡ್ರಿ ನನಗೂ ಹೊಟ್ಟೆ ಹಸದೈತಿ ಅನ್ನಕತ್ತಿದ್ದೆ. ಕಬರ್ ಹಾರಿಲಿ 4 ಪ್ಲೇಟ್ ಇಡ್ಲಿ ತಿಂದಿ ನಾವು ಹಾಲು ಇಡ್ಲಿದಾಗ ಅದು ಆಕ್ಚುಲಿ ಮಾ ಜ್ಯೂಸ್ ಏ ಅಸಹ್ಯ ಮಾಡ್ತೀವಿ ಹುಡುಗಿ ಮುಂದೆ ತಿನ್ಸೋದ ಒಂದ್ ಸಿಂಗಲ್ ಇಡ್ಲಿ ತಿನ್ಸಿ. ನೀನ್ ಎದಕ್ ಕರ್ಕೊಂಡ್ ಬಂದಿ ತರಕಾರಿ ಆಯ್ತಾಯ್ತು ಮೊದಲು ಅದ ನಿಮ್ಮ ಅತ್ತಿ ಮಗಳನ್ನ ಒಪ್ಸಿ. ಅದನ್ನ ಮಾಡಿ ಏನು ಮಾತಾಡೋ ಇನ್ನು ನಿಮ್ಮ ಅತ್ತಿ ಮಾವಾರ ಬರ್ಲಿಲ್ಲ ಇನ್ನು ಬಂದೇ ಇಲ್ಲ ಅವ್ರು. ಅವ್ರು ಬರುಗುತ್ತ ಮೊದಲು ಈ ಹುಡುಗಿನ ಒಪ್ಪಸು. ಒಪ್ಪಸಾಗ ನೀವ್ ಬಿಟ್ರ ಹೌದಲ್ಲ ಅದನ್ನ ನೀವ್ ಒಳಗ್ ಹೋಗಿದ್ದಲ್ಲ ಅದನ್ನ ತಿಳಿಸಿ ಹೇಳಕತ್ತಿದ್ದೆ ಬಾಳ ಒಳ್ಳೆ ಹುಡುಗ ಅಂತ ಹೇಳಿ. ನಾನೇ ನನ್ ದೋಸ್ತದಾನ ಹುಡುಗಾಟ ಮಾಡ್ತಿರ್ತಾನೆ ನೀರ್ ಬ್ಯಾಡ ಊಟಕ್ಕೆ ಹಾಕಂತೇಳಿ ಹೊಟ್ಟೆ ಹಸದೈತಿ. ಇಲ್ಲಿ ಇದ್ರೆ ನಾನು ಅಬ್ರನ್ನ ಕಳಿತಿ ಊಟಕ್ಕೆ ತಯಾರು ಮಾಡ್ರಿ ಬಾರ್ಲಿ ಸ್ವಲ್ಪ ಇಲ್ಲಿ. ಆದ್ರೂ ನಿಮ್ಮ ಅತ್ತಿ ಮಗಳು ಭಾರಿ ಅದಾಳ ಬಿಡಿ. ಎಲ್ಲಿ ತಿಲಿಬೇನಿ ಗಂಟ್ ಹಾಕೊಂಡ್ ಬಂದ್ ಯಾಂಬಲ್ ನಮ್ಮ ಮಾವ. ತಡಿಲಿ ಹೇಳಿಬೇಡ ತಡಿಲಿ ಅವನು ಸಣ್ಣ ಹುಡುಗರು ಹೇಳ್ದಂಗೆ ಹೇಳ್ತಿಯಲ್ಲ ಅವ್ನು ಮೊದ್ಲ ಹೊಟ್ಟೆ ಹಸದೈತಿ ಹೆಜ್ಜೆ ರಮ್ಯಾ ಏನಾಯ್ತು? ನಮ್ಮ ಅತ್ತಿ ಮಾವ ಹೊಲಕ್ ಹೋಗ್ಯಾರ. ಹುಡುಗಿ ಒಬ್ಬಕಿನ ಮನ್ಯಾಗ ಅದಾಳ. ಏನ್ ಮಾಡ್ತಿ ಗೊತ್ತಿಲ್ಲ ಅವ್ರು ಬರೋದು 5 ಆರಕ್ಕೈತಿ ಅಷ್ಟಂಕ ಹುಡುಗಿ ನನ್ನ ಮತ್ತೆ ಏನ್ರ ಆಗ್ಬೇಕು ಹಂಗ್ ಮಾಡ. ನಮ್ಮ ಅತ್ತಿ ಮಾವ ಬಂದ ಮ್ಯಾಗ ಆಕಿನ ಮಾರಿ ಒಳಗ್ ಬಿಡುದಿಲ್ಲ ಒಬ್ಬಕ್ಕೆ ಅದಾಳ. ಒಟ್ಟು ನಿಮ್ ಅತ್ತಿ ಮಾವ ಬರ್ಬಿಡ್ದು ಒಪ್ಪಿಸ್ಬೇಕಲ್ಲ ಇಷ್ಟ ಹೇಳಲಿ ಸರಿ ಒಟ್ಟ ಒಳಗ್ ಬರ್ಬೇಡಿ. ಅದನ್ನ ಬಿಟ್ಟು ಕೂಳು ಅಂತೇಳೋಲೆ ಬರೀ ಈಗ ಊಟನ ಬೇಡ ನೀ ಇಷ್ಟ ಹೇಳಿದಲ್ಲ ಬರೀ ಇಲ್ಲಿ ಕುಂತು ನೋಡು ನಾ ಹೆಂಗ್ ಒಪ್ಪಿಸ್ತೀನಿ ಅಂತೇಳಿ. ನಿನ್ನ ಮಾತು ನಂಬಿ ನಿನ್ನ ಆಕಿನ ನಾ ಬಿಡ್ಬೇಕಾ? ಈಗೇನು ಒಪ್ಪಿಸ್ಬೇಕು ಬೇಡ ಒಪ್ಪಿಸ್ಬೇಕಂದ್ರೆ ಬಿಡ್ಬೇಕು. ಒಂದ್ ತಾಸಾಕ ಒಂದ್ ದಿವ್ಸ ಬಿಡ್ಬೇಕು ಒಪ್ಪಿಟ್ಟ ಮದ್ವಿಗೆ ಒಪ್ಪಿಸ್ಬೇಕಲ್ಲ. ನಿನ್ನ ಮ್ಯಾಲ ನಂಗೆ ನಂಬಿಕೆ ಇಲ್ಲ ಆ ಹುಡುಗಿಗೆ ಏನ್ ಕೇಳ್ರಿ ಹಂಗಾರೆ ಮತ್ ನನ್ನ ಯಾಕೆ ಕರ್ಕೊಂಡ್ ಬಂದಿಲ್ಲ ನಂಬಿಕೆ ಇಲ್ಲ ಅಂದ್ರ ಮಾತಾಡಕ್ ಕರ್ಕೊಂಡ್ ಬಂದಿಲ್ಲ. ನಂಬಲಿ ನಂಬಲಿ ನಾ ಅಂತ ಹುಡುಗ ಕಂಡ್ತೀನಿ ಬರೀ ಒಂದ್ ತಾಸ್ ಬಿಡ ಅವ್ನು ಹೆಂಗ್ ಒಪ್ಪಿಸ್ತೀನಿ ನೋಡಿ. ಈಗ ಹುಡುಗಿನ ಕರೆ ಒಪ್ಪಿಸ್ತೆ ಗ್ಯಾರಂಟಿ ಫಿಕ್ಸ್ ದೇವರಾಣಿಗೆ ಒಪ್ಪಿಸ್ತೀನಪ್ಪ. ನನ್ ಮೇಲೆ ನಂಬಿಕೆ ಇದ್ನಿ ಮೊದಲ್ ಬಿಡ್ ನಾನು ಹೋಗಿ ಒಪ್ಪಿಸ್ತೀನಿ. ನಿನ್ ಕರ್ಕೊಂಡ್ ಬಂದಿದ್ ಚಲೋ ಆದ್ಮೇಲೆ ಒಟ್ಟ ನಮ್ಮ ಅತ್ತಿ ಮಾವ ಹೊಲಂತ ಬರೋದ್ರಾಗ ಹುಡುಗಿ ಮಾವ ಅಂತ ಹಾರಿ ಬಂದು ಕೊಳ್ಳಿ ಕುಂದ್ರಬೇಕು. ಒಟ್ಟು ಕೊಳ್ಳಿ ಕುಂದಿರ್ಬೇಕು ಅದಲ್ಲ ಮಾವ ಅಂತ ಹಾರಿ ಕೊಳ್ಳಿ ಕುಂದಿರ್ಬೇಕು. ಕುಂದಿರ್ಸ್ತೀನಿ ನೀನು ಮಾವ ಅಂತ ಕೊಳ್ಳಿಗೆ ಕುಂದಿರ್ಸ್ತೀನಿ ಬ್ಯಾರೆ ಕುಂದಿರ್ಸ್ತೀನಿ ನಿನಗೆ ಒಟ್ಟು ಇಟ್ಟಬೇಕಾಗಿತ್ತು ನನಗೂ. ಸೇಮ್ ನಮ್ಮ ಅತ್ತಿ ಮಗಳು ನಿಮ್ಮ ಹಂಗಾರಿ ಮನಿಗೆ ಬರೋದಷ್ಟ ತಡ ಇಲ್ರಿ. ನೀರ್ ತಂದು ಕೊಟ್ನ್ಯಾ ಚಾ ಮಾಡಿ ಕೊಟ್ನ್ಯಾ ಊಟ ಕೊಟ್ನ್ಯಾ ಹಿಂಗ ಮಾಡ್ತಾಳ್ರಿ. ಅಲ್ಲ ಚೇರ್ ಇಲ್ಲ ಏನ್ರಿ ತೋರಿ ಒಂದ್ ಚೇರ್ ತಗೊಂಡ್. ಅಲ್ಲ ಇಷ್ಟು ಒಟ ಅಂತಿರಲ್ಲ ನಮ್ ಮಾವ್ ನಿಮ್ ಮಾತ್ ಕೇಳ್ಕೊಂಡ್ ಇಷ್ಟ ದಿವ್ಸ ಹೆಂಗದಾನಂತೇನ? ನಿಮ್ಮ ಅವನ್ ಬಗ್ಗೆ ಯಾವಾಗ್ಲೂ ನನ್ನಿಂದ ಇರ್ತಾನ್ರಿ ಅವ. ಒಟ್ಟೆ ನೋಡ್ರಿ ಅವನಂತ ಲಪಡಾಗೇರಿ ಮನುಷ್ಯನ ನಮ್ಮ ಊರಾಗ ಯಾರು ಇಲ್ರಿ. ನಿಮ್ಗೇನು ಗೊತ್ತಿಲ್ಲನ್ರಿ ಅವ್ನ ವಿಷಯ ರೀ. ಇಡೀ ಊರಿಗೆ ಬೇಸರ ಆಗ್ಯಾನವ. ನಾ ಯಾವತ್ತೂ ಇಷ್ಟು ಮಾತಾಡವಲ್ರಿ. ಇವತ್ತು ಅವನೇ ಬ್ಯಾಡ್ ಅಂತಂದ್ರು ನಮ್ಮ ಅತ್ತಿ ಮುಂದೆ ಹಂಗೆ ಹೇಳು ನಮ್ಮ ಅವನ ಮುಂದೆ ಹಿಂಗೆ ಹೇಳು ಹಿಂಗಾರ ಮಾಡಿ ನಮ್ಮ ಅತ್ತಿ ಮಾವನ ಮಗಳನ್ನ ಒಪ್ಪಿಸು ಅಂತ ಹೇಳಿ ಸುಳ್ಳು ಹೇಳು ಅಂತ ಕರ್ಕೊಂಡ್ ಬಂದನ್ರಿ. ಪಾಪ ನಿಮ್ ಮಕ್ಕ ನೋಡಿ ನನಗ ಒಂದ್ ನಮನೆ ಅನಿಸ್ತು. ಹೋಗಿ ಇಂತ ಬಂಗಾರದಂತ ಹುಡುಗಿ ಆ ಮಗನಿಗೆ ಕೊಡ್ಸೋದ ಅದಕ್ಕೆ ಬ್ಯಾಡ್ ಅನಿಸಿ ಸ್ವಲ್ಪ ಒಟ ಅನ್ನಕತ್ತೀನಿ ಅಷ್ಟ್ರ ಮತ್ತೇನಿಲ್ರಿ. ಏನ್ ಹೇಳಕತ್ತೀರಿ ನೀವು? ನಮ್ ಮಾವ್ ಚಲೋನ ಅದಾನ ನೀವು ಅವನ ಬಗ್ಗೆ ಕೆಟ್ಟದ್ ಹೇಳಕತ್ತೀರಿ. ಅಲ್ರಿ ನೀವು ನಿಮ್ ಮಾವನ ಬಗ್ಗೆ ಹಂಗ ಅಂತೀರಿ ಅವ್ರಿಗೆ ಹೇಳ್ದಷ್ಟು ಸರಳ ಇಲ್ರಿ ಅವ. ನೀವೇನೋ ವಾರಕ್ಕೊಮ್ಮೆ ತಿಂಗಳಿಗೊಮ್ಮೆ ಮನಿಗ್ ಬರ್ತಾನಂತ ನಿಮ್ ಮಾವ್ ಚಲೋ ಅಂತೀರಿ. 24 ತಾಸು ನಾನಿಂದ ಇರ್ತಾನ್ರಿ. ಯಪ್ಪಾ ಅವ್ನ ಸಲುವಾಗಿತ್ತು ಸಾಕಾಗ್ಬಿಡ್ತೈತಿ. ದಿವ್ಸಿಗೆ ಒಂದ್ 7-8 ಲಪಡ ನಾನ ಬಗೆಹರಿಸ್ಬೇಕ್ರಿ ಅವ್ನು. ಈಗ ನೋಡ್ರಿ ನನ್ನ ಯಾಕೆ ಕರ್ಕೊಂಡ್ ಬಂದನ್ರಿ? ಊರಾಗ ಈ ಮಗ ಅಂತಾರ ಯಾವನು ಮುಂದ್ ಬರಂಗಿಲ್ರಿ. ಎಷ್ಟೋ ಚಡ್ಡಿ ದೋಸ್ತ ಅದನಂತ ಸುಮ್ ಇರ್ಲಿ ಅಂತ ಕರ್ಕೊಂಡ್ ಬಂದೆ. ಇವತ್ತು ನಿಮ್ ಮಕ ನೋಡಿದ ಮೇಲೆ ನಿಮ್ಮಂತ ಒಳ್ಳೆ ಹುಡುಗಿನ ಆ ಮಗನಿಗೆ ಕೊಡ್ಸೋದ ಯಾಕೋ ನನ್ ಮನಸ್ಸು ಒಪ್ಲಿಲ್ರಿ. ಅದಕ್ಕೆ ನಿಮ್ಗೆ ಹೇಳಿದೆ ವಿಷಯ. ನೀವೇನ್ ಹೇಳ್ರು ನಾನ್ ನಂಬೋದಿಲ್ಲ. ನಮ್ ಮಾವ್ ಹೆಂಗದಾನಂತ ನನಗ್ ಗೊತ್ತೈತಿ. ನೋಡ್ರಿ ಮಾವನ ಬಗ್ಗೆ ನಿಮ್ಗೆ ಏನ್ ಗೊತ್ತೈತ್ರಿ? ಇಡೀ ಊರ್ ತುಂಬಾ ಸಾಲ ಮಾಡ್ಯಾನ್ರಿ ಮಗ ಅವ. ಹ್ಞೂನ್ರಿ ಎಲ್ಲಾ ಸಾಲಗಾರದ ನಾನ್ ಸಾಲ ತೀರ್ಸಾಕತ್ತೀನಿ. ಅದು ಬೇಡ್ರಿ ನಿಮ್ ಮಾವನ ಮೇಲೆ ನಮ್ಮ ಮಾವ ಒಳ್ಳೆವ ಅಂತಿರಲ್ಲ ಒಂದ್ ಪರೀಕ್ಷೆ ಮಾಡ್ರಿ. ನಾನು ಬಿಟ್ಟು ನಿಮ್ ಮಾವನ ಅಷ್ಟ ಕರ್ಕೊಂಡೋಗಿ ನೀವು ಭಾಳ ದಿವ್ಸ ಬಂದಿಯಲ್ಲ ಮಾಮ ನನಗೆ ಏನಾರು ಪ್ರೀತಿಯಿಂದ ಒಂದ್ 1000 ರೂಪಾಯಿ ಗಿಫ್ಟ್ ಕೊಡ್ಸು ಅಂತ ಹೇಳ್ರಿ. ಒಂದ್ 100 ರೂಪಾಯಿ ಅವ್ನ ಕಿಶಾಗ ಹೊಂಟಿರ ಕೇಳ್ರಿ ನಿಮ್ಮ ಮಾವನ ಕಿಶಾಗ. ಬಸ್ ಚಾರ್ಜ್ ಸಹಿತ ನಾ ಹಾಕೊಂಡ್ ಬಂದೇನ್ರಿ. ಮೊನ್ನೆ ಒಂದ್ 10,000 ರೂಪಾಯಿ ಸಾಲ ಮಾಡಿದ್ದ ನಾ ಹೋಗಿ ಅವ್ನ ಬಿಡ್ಸ್ಕೊಂಡ್ ಬಂದೇನ್ರಿ ರೊಕ್ಕ ಕೊಟ್ರಿ. ಮಾವಂತ ಹೇಳ್ತಿರಲ್ರಿ. ಹೌದ್ ನೋಡ್ರಿ ನೀವ್ ಹೇಳುದ್ ಖರೇನ ಐತಿ. ಮತ್ರಿ ಬರುವಾಗ ಖಾಲಿ ಕೈಲೇ ಬರ್ತಾನ್ರಿ ಹೋಗು ಎಲ್ಲಾ ತುಂಬ್ಕೊಂಡ್ ಹೋಗ್ಕನ್ರಿ. ಮತ್ರಿ ಬರಾಕ್ ಖಾಲಿ ಕೈಲಿ ಬರಕ್ ಇದ್ರ ಹೌದಲ್ರಿ. ಬರ್ಬೇಕಾರ ಪ್ರತಿ ಸಲ ಊರಿಗೆ ಬರ್ಬೇಕಾರ ನಾನು ಅವ್ನಿಗೆ 5,000-10,000 ರೂಪಾಯಿ ರೊಕ್ಕ ಕಟ್ ಕಳಿಸ್ತೀನಿ ಅವ್ನಿಗೆ. ಯಾಕೆ ಹೇಳ್ರಿ ನಮ್ಮ ಅಪ್ಪಗೆ ನಾವು ಒಬ್ಬನ ಮಗ ರೀ. ಹೋಗಿ ಅಂತ ಮಗನ್ ನೀವು ಮದ್ವೆ ಆಗತ್ತೀರಿ ನೋಡ್ರಿ. ತಿಳಿದಷ್ಟೇ ನನಗ್ ತಿಳಿದ್ ನಾ ಹೇಳೇನ್ರಿ. ಇಷ್ಟು ಮೀರಿ ನೀವು ಅವನ ಮದ್ವೆ ಆಗ್ತೀನಿ ಅಂದ್ರೆ ಆಗ ನನಗೇನ್ ಬಿಡಲ್ಲ. ಆದ್ರೆ ನಿಮ್ ಜೀವನ ಹಾಳಾಗತ್ತೆ. ಇನ್ನು ಬೇಕಾರೆ ನಮ್ಮ ಅಪ್ಪಗೆ ನಾವು ಒಬ್ಬನ ಮಗ ರೀ. ನಿಮ್ ಮಾವನ್ ಬಿಡ್ರಿ. ನಾವ್ ಬೇಕಾದ್ರೆ ನಮ್ಮ ಅಪ್ಪನ ನಮ್ಮ ಅವನ್ ಹೆಂಗಾರು ವಾಪಸ್ತೀನಿ. ನಾನ್ ನಮ್ಮ ಅವನ್ ಬಗ್ಗೆ ಕೇಳಿದ್ರೆ ನೀವ್ ಯಾಕೆ ನಿಮ್ ಬಗ್ಗೆ ಹೇಳ್ಕೊಕತ್ತೀರಿ? ನಾ ಯಾಕಂದ್ರೆ ನನ್ ಬಗ್ಗೆ ಹೇಳಕತ್ತೀನಿ ಅಂತಂದ್ರೆ ನಾನು ನಮ್ಮ ತಂದೆ ತಾಯಿ ಒಬ್ಬನ ಮಗ ರೀ. ನಮ್ಮ ಅಪ್ಪನ ರಗಡ ಆಸ್ತಿ ಐತ್ರಿ.
ತಿಂದು ತಿನ್ಲಾರ್ದಷ್ಟು ಸತ್ರು ಇನ್ನೂ ಮತ್ತೆ ಮನ್ಯಾಗ ಉಳಿತೈತಿ ಆ ನಮೂನಿ ಐತ್ರಿ ತಿಂದಷ್ಟು. ಆದ್ರೆ ಏನ್ ಮಾಡೋದು, ನನಗೂ ಮದುವೆ ಆಗಿಲ್ಲ. ನಮ್ಮ ಅತ್ತಿ ಮಗಳು ಒಬ್ಬಾಕಿ ಅದಾಳ್ರಿ, ಆಗಲೇ ಹೇಳಿದ್ನಲ್ರಿ ಹಂಗ. ಆದ್ರೆ ನನಗ ಯಾಕೋ ಮನಸ್ಸಿಲ್ರಿ ಆಕಿನ ಮದುವೆ ಆಗಾಕ. ಅದಕ್ಕೆ ನಿಮ್ಮನ್ನ ನೋಡಿದ್ನಲ್ಲ, ನೀವೇನಾರ ಹ್ಞೂ ಅಂದ್ರೆ ನಾನು ನಮ್ಮ ಅಪ್ಪ ಅವನ ಜೊತೆ ಮಾತಾಡ್ತೀನಿ. ಅದಕ್ಕೆ ಹಿಂಗ್ ಪ್ಲಾನ್ ಮಾಡ್ಯಾರಿ ನೀವ? ನಮ್ಮ ಮಾವನ್ ಬಗ್ಗೆ ಕೆಟ್ಟದ್ ಹೇಳಿ ನನ್ ಪಟಾಯಿಸ್ಕೋಬೇಕು ಮಾಡ್ಯಾರ ನೀವ. ಏನ್ ಪಟಾಯಿಸೋದ್ರಿ, ನಿಮ್ಮ ಮಾವಂದ್ ಒಂದ್ ಲಪಡ. ನಾ ಆಗಲೇ ಹೇಳಿದ್ನಲ್ರಿ, ದಿನಕ್ಕೊಂದ್ 4 ಲಪಡ ತರಂತ ಬರೇ ಹುಡುಗಿಯರ್ ಲಪಡನ ಇರ್ತಾವನ್ರು. ನೋಡಿ ತಿಳಿಸುವಷ್ಟು ತಿಳಿಸಿ ಹೇಳೇನಿ. ಇದ್ರ ಮೇಲೆ ನಿಮ್ಗೆ ಬಿಟ್ಟದ್ದು. ಮಾವ ಅಂತ ಭಾಳ ಪ್ರೀತಿಯಿಂದ ಮಾತಾಡಕತ್ತೀರಿ. ಇನ್ಮೇಲೆ ಅವ್ರ ಮದುವೆಗೆ ಹಾಳು ಅವ್ರದ್ದು ನನಗೇನು. ಇಲ್ಲಾಂದ್ರೆ ಒಂದ್ 4 ದಿವಸ ಅಲ್ಲಿ ಊರಿಗೆ ಬಂದು ನೋಡ್ರೆ ನಿಮ್ಮ ಮಾಮನ ಹಕ್ಕಿಕತೆ ಏನಂತ ಗೊತ್ತಾಗುತ್ತೆ. ಬರೇ ಹುಡುಗಿಯರ್ ಲಪಡನ ಮಾಡ್ತಾರ್ರಿ ಅವ್ನು ಒಳ್ಳೆವ ಅಂತಿರಲ್ಲ. ಏನೋ ಇರೋ ವಿಷಯ ನಾವು ಇದ್ದದಂಗೆ ನಾ ಹೇಳ್ತೀನಲ್ಲ, ನಾನು ಕೆಟ್ಟವ ಅಂದ್ರಲ್ಲ ನೀವು. ಯಾರೇನೋ ಹೇಳಿದ್ರು ನಾನ್ ನಿಮ್ ಮಾತು ಕೇಳಂಗಿಲ್ಲ. ನಮ್ಮ ಅವ್ನ್ ನಾನ್ ಬಿಟ್ಕೊಡಂಗಿಲ್ಲ. ರಾಣಿ ನೀವ್ ಬರೀ ನೀರ್ ಕೊಟ್ಟು ಬಾತಿ, ನೀ ಏನ್ ಮಾತಾಡಕತಿ ಈ ಮಗನ ಜೊತೆ? ನಡಿ ಬಾ, ಸರಿ ತುಂಬ ನಡೀನಿ, ನಡಿ ನಡಿ. ಅಮ್ಮ ಹೇಳಿದೆ ಎಲ್ಲ ತಿಳಿಸಿ ಹೇಳಿದೆ. ಏನೋ ನಮ್ಮ ಅಪ್ಪ ನಮ್ಮ ಅವ್ವ ಬರ್ಲಿ ಮಾತಾಡಿ ಹೇಳ್ತೀನಿ ಅಂತ ಹೇಳ. ಆಕಿನ ಮನಸ್ಸಿನಾಗ ಏನೋ ತಿಳ್ಕೊಳ್ಳಿಲ್ಲ. ಹೇಳಿದ್ನಪ್ಪ, ನನಗೇನೋ ಇಷ್ಟ ಐತಿ. ಆದ್ರೂ ನಮ್ಮ ಅವ್ವ ನಮ್ಮ ಅಪ್ಪ ಒಪ್ಪಿದ್ರೆ ಮದ್ವೆ ಆಗ್ತೀನಿ ಅನ್ನಕತ್ತೈತ ಹುಡುಗಿ. ನಾನು ಅಂದೆ ಅಲ್ರಿ, ನಿಮ್ಗೆ ಇಷ್ಟ ಆದ್ರೆ ಹೇಳ್ಬಿಡ್ರಿ, ನಿಮ್ಮ ಅಪ್ಪ ಅವ್ನ ನಾನು ಒಪ್ಪಿಸ್ತೀನಿ ಅಂದೆ. ಆದ್ರೂ ನಮ್ಮ ಮಾವ ಒಂದ್ ನಮೂನಿ ಅದಾನ, ಅವ್ನ ಹೆಂಗ್ ಮದ್ವೆ ಆಗೋದು, ಬರ್ತಾನ ಖಾಲಿ ಕೈಲಿ ಬರ್ತಾನ, ನನಗೇನು ಕೊಡ್ಸಂಗಿಲ್ಲ ಅಂತ. ನಿಮ್ ಬಗ್ಗೆ ಏನು ಅಂದಲ್ಪ, ನಾ ಏನ್ ಹೇಳ್ಬೇಕಂತ ಗೊತ್ತಾಗ್ಲಿಲ್ಲ. ಕಾಲೇಜಲ್ಲಿ ಬರ್ತಾನೆ. ಹಿಂಗ ಅಂದಳು. ನಾನು ಅದೇ ಅಂದೆ, ಅಲ್ರಿ ಇಡೀ ಊರಾಗ ನಮ್ಮಂತ 4 ದೋಸ್ತರಿಗೆ ಅವನು ಎಲ್ಲ ಖರ್ಚು ಮಾಡಿಸ್ತಾನ, ನಿಮ್ನ ಹೆಂಗ್ ಖಾಲಿ ಕೈಲಿ ಉಳಿಸ್ತಾನ ಅಂತ ನಿನ್ ಬಗ್ಗೆ ಹೊಗಳಿದೆ. ಆದ್ರಕ್ಕೆ ನಂಬಲಿಲ್ಲಪ್ಪ. ಅಲ್ರಿ ನಿಮ್ ದೋಸ್ತರಿಗೆ ಏನ್ ತಿನ್ಸ್ತಾನ್ರಿ, ಇಲ್ಲಿ ಬಂದ್ ನನಗ 1 ಸಲ 20 ಸಲ ಬಂದ್ ಹೋಗಿರ್ತಾನ ವರ್ಷದಾಗ. 1 ದಿವ್ಸ 1 ಬಟ್ಟಿ ಕೊಡ್ಸಿಲ್ಲ, ಒಂದ್ ಏನಾರ ಬ್ಯಾಡ ಬಟ್ಟಿ ಬೇಡ, 1 ಸ್ವೀಟ್ಸ್ ಐತ್ ತಂದ್ ಕೊಟ್ಟಿಲ್ಲ ಅಂದ್ರು. ನಾನು ಬಾಳ ಹೇಳ್ದಪ್ಪ. ಇದು ಒಳ್ಳೇದು ಕೆಟ್ಟದ್ರ ಬಗ್ಗೆ ಹೆಂಗಂಗ್ ಹೇಳಿದಿ? ಒಳ್ಳೇದು ಕೆಟ್ಟದ ಅಂತ ಕೇಳ್ತಿಯಲ್ಲ, ಎಲ್ಲಾ ಒಳ್ಳೇದ ತಗದ್ ಹಾಕಿ ಬರೀ ಕೆಟ್ಟದ ತುಂಬಿದ್. ಅಲ್ಲಲ್ಲ, ಕೆಟ್ಟದ್ದು ತೆಗದಾಕಿ ಒಳ್ಳೇದ ಹೇಳೇನಿ. ಹುಡುಗ ಒಂದ್ ಚಟ ಮಾಡಂಗಿಲ್ಲ, ಒಂದ್ ಸಿಗರೇಟ್ ಸೇದಂಗಿಲ್ಲ, ಒಂದ್ ಕುಡಿಯಂಗಿಲ್ಲ, ಒಂದ್ ಗುಟ್ಕಾ ತಿನ್ನಂಗಿಲ್ಲ, ಒಟ್ಟಿನ್ಯಾಗ ಒಂದು ಹೆಣ್ಣು ಕಣ್ಣೆತ್ತಿ ಸಹಿತ ನೋಡಂಗಿಲ್ಲ. ನಾವೆಲ್ಲ ಬರೀ ದಿವ್ಸಿಗೆ ನಮ್ ತಂದೆ ತಾಯಿ ಯಾರು ರೊಕ್ಕ ಕೊಡ್ಲಿಲ್ಲ ಅಂದ್ರೆ ಮನ್ಯಾಗ ಅವನ ಖರ್ಚು ಮಾಡಿಸ್ತಾನ್ರಿ ಅಂತ ಎಲ್ಲ ನಿಮ್ ಬಗ್ಗೆ ಬಿಲ್ಡಪ್ ಕೊಟ್ಟು ರಗಡ್ ಮಾತಾಡಿದ್. ಹಿಂಗಿರ್ಬೇಕು ನೋಡಿ ದೋಸ್ತ, ಕರ್ಕೊಂಡ್ ಸ್ವಾರ್ಥ ಆತ್ ನೋಡ್ಲಿ. ನಾ ಬಂದಿರೋದು ಎದಕ್ಕೆ, ನಾನು ಅದೇ ಬಂದಿರೋದು ಎದಕ್ಕೆ, ನೀನ್ ಒಳ್ಳೆ ಕೆಲ್ಸಕ್ಕೆ ಅದೇ ಅಂದೆ ನಾ. ಬರಾಗ ಹಾದಾಗ ಬಾಬಾ ಮಾತಾಡಿದೆ, ಅವ್ನು ಎಲ್ಲಿ ಹಳ ಹಿಡ್ಸ ಅಂತ ಮಾಡಿದೆ. ಏನೋ ದೋಸ್ತ, ಅಷ್ಟು ನಂಬಿಕಿಲ್ಲ ನನ್ನ ಮೇಲೆ. ಈಗ ನಮ್ಮ ಅತ್ತಿ ಮಾವ ಅಂತರು ಹೊಲಕ್ಕೆ ಹೋಗ್ಯಾರ. ಈಗ ಹೋದ್ರೆ ಕೆಲ್ಸ ಆಕೈತಿಂದೆ. ಏನ್ ಮಾಡವ? ಇಲ್ಲ ಮಾತಾಡ್ಕೊಂಡು ಬರ್ತೀನಿ. ಹಂಗಾರ ಹೇಳಿ, ಕೆಲಸ ಆಕೈತಿಲ್ಲ ಅಂದ್ರೆ ಮತ್ತೇನು ಇನ್ನೂ ಮದ್ವೆ ಹಾಕಿದ ಮೇಲೆ ಕಾಲ್ ಮೇಲೆ ಹೊಡಿಬೇಕು ಏನಕ್ಕೆ? ಮತ್ತೆ ಏನಾರ ಮಾಡಕ್ ಹೋಗಿ ಏನಾರ ಮಾಡಿ ಮಾತುಕತೆ ಮುಗಿಸ್ಕೋ. ನಮ್ಮ ಮಾತುಕತೆ ಮುಗಿಸೋ ತಿನ್ಕರೆ ಅತ್ತಿ ಮಾವ ಬರ್ದ್ರೆ ಸ್ವಲ್ಪ ಏನ್ರ ಏನಾರ ಬೇಡ, ಬರೇ ಮಾತುಕತೆ ಅಷ್ಟ. ಏನಾರ ಅಂದ್ರ ಮುಂದೆ ಅದಂದ್ರ ಆಯ್ತು, ಮುಗಿದೋಯ್ತು, ಮದ್ವಿನ ಆಗಂಗಿಲ್ಲ ಆಕಿ. ಈಗ ಈ ನಮೂನಿ ಮಾಡಾಕತಿ ಅಲ್ಲಿ, ಏನು ಮದ್ವೆ ಆಗಿಲ್ಲ. ಆದ್ಬಿಡು ಅನ್ನಂಗಲ್ಲ. ಅಲ್ಲ ಹೇಳಿದ್ರೆ ಬರೋಬ್ಬರಿ ಹೇಳಿ ನೀವು ದೋಸ್ತ ಬೇಕಾದ್ರೆ ನನ್ನ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ನಿಮ್ಮ ಅತ್ತಿ ಮಗನಿಗೆ ಕೇಳ ಹೋಗಿ ಏನ್ ಹೇಳ್ಯಾರಂತ. ಕೇಳೋದು ಬೇಡ, ಆಕಿ ಇನ್ನೊಬ್ಬರ ಬಗ್ಗೆ ಕೇಳ್ಕೊಂಡು ನನ್ ಮ್ಯಾಗ ಇಂಪ್ರೆಸ್ ಆಗ್ಬೇಕಾಕಿ. ಈಗ ಹೆಂಗ್ ಇಂಪ್ರೆಸ್ ಮಾಡೇನ್ ಬರೀ ಹೋಗಿ ನೋಡಲಿ. ಓದ್ಕುಲ್ ನೀ ಆಗಲೇ ಹೇಳಿದಿಲ್ಲ, ಓಡಿ ಬಂದ್ ಕೊಳ್ಳಕ್ಕೆ ಬೀಳ್ಬೇಕಂತೇಳಿ. ಈಗ ಗ್ಯಾರಂಟಿ ನೀನ್ ಕೊಳ್ಳಾಗ ಬೀಳ್ತಾಳ ಹೋಗೈತಿ. ಹಂಗ ಮಾಡಿ ಕೈ ಬಿಟ್ಟೆ ನೀಗ. ಆಕಿ ಏನ್ರ ಕೊಳ್ಳೆ ಬಿದ್ಲಂದ್ರ ನಾನು ಹೋಗಾಡಿನ ಏನಂತಿ ಅದ ಏನಂತಿ ಅದ ಬೇಡ. ಮೊದಲು ಹೊಟ್ಟೆ ತುಂಬ ಊಟಕ್ಕೆ ಹಾಕಿ ಸಾಗಳಿಂದ ಬರೀ ವನವಾಸ ಉಪವಾಸ ಕೆಡಬೇಕತಿ. ನಾವು ನನಗೆ ಅದ್ರ ಚಿಂತೆ, ನೀನ್ ಬರೀ ಹೊಟ್ಟಿ ಚಿಂತಲ್ಲ. ನಾ ಬದುಕಿರೋದ ಹೊಟ್ಟಿ ಸಲುವಾಗಿ. ಆಯ್ತಡಿ, ನಿಂಗೇನ್ರ ಊಟದ ವ್ಯವಸ್ಥೆ ಮಾಡಸ್ತೀನಿ. ಸ್ವಲ್ಪ ಅಲ್ಲಿ ದೂರ ನಿಂತ ಮಾತಾ ಹುಡುಗಿ ಒಮ್ಮೆ ಇದನ್ನ ಹೆದರ್ಸ್ಬೇಡ್ಲಿ. ಇವತ್ತರ ಬಂದಿವಿ, ಮತ್ತ ಹುಡುಗಿ ತಪ್ಪು ತಿಳ್ಕೊಬಾರ್ದು. ನಿನ್ ಬಗ್ಗೆ ಬಿಲ್ಡಪ್ ಕೊಟ್ಟು ಹೇಳೇನಕಿಗೆ. ಒಮ್ಮೆ ನೀ ಮೈ ಮೇಲೆ ಹೋರಿಗೂ ಏನಾರ ಕೈ ಮುಟ್ಟೋದು ಮೈ ಮುಟ್ಟೋದು ಮಾಡ್ಬೇಡ. ನಡಿ ಕುಂದ್ರಲ್ಲ ನಳ್ಳಿಗೆ ಕುಂದ್ರತೀನಿ. ಮೊದಲು ಊಟದ ವ್ಯವಸ್ಥೆ ಮಾಡು. ನಿಮ್ಮ ಅವನು ಹೋಗು. ಒಟ್ಟು ನಂದಂತೂ ಅರ್ಧ ಕೆಲಸ ಆದಂಗ ಆಗೈತಿ. ಯಾವ ಮಗನಿಗೆ ಬೇಕಾಗೈತಿ ನೀನು ಊಟ? ಒಟ್ಟು ನಿಮ್ಮ ಅತ್ತಿ ಮಗಳ ನನಗೆ ಸಿಕ್ಕರ ಸಾಕಾಗೈತಿ ಇವತ್ತು. ಅತ್ತಿ ಮಾವರ ಹೊಲಕ್ಕೆ ಹೋಗ್ಯಾರಂತಿ. ನಮ್ ದೋಸ್ತ ಎಲ್ಲ ಹೇಳ ನಿಂಗ ಹೇಳ್ಯಾನ್, ಬಾಳ ಹೇಳ್ಯಾನ್. ಅದ ಅಂದೇನ. ಅದ ನಾವ್ ಒಬ್ನ ಬಂದಿದ್ರೆ ನಾವು ನಿಮ್ಮ ಅವ್ವ ಅಪ್ಪನೂ ನಂಬುದಿಲ್ಲ, ನೀನು ನಂಬುದಿಲ್ಲ. ಅದಕ್ಕಾಗಿ ನಮ್ ದೋಸ್ತರ ಮುಂದೆ ನಾ ಹೆಂಗಿರ್ತೀನಿ, ಮಾಲಿದ್ದಾಗ ಹೆಂಗಿರ್ತೀನಿ ಅಂತ ಅದಕ್ಕೆ ಅವ್ನು ಕರ್ಕೊಂಬಂದಿನಿ. ಎಲ್ಲ ಹೇಳಣಂತಿ. ಅತ್ತಿ ಮಾವರ ಹೊಲಕ್ಕೆ ಹೋಗ್ಯಾರ. ಮತ್ ಮುಂದಿನ ವ್ಯವಸ್ಥೆ ಹೆಂಗ? ಮುಂದಿನ ವ್ಯವಸ್ಥೆ ನೀ ಹೆಂಗಂತಿ ಹಂಗ. ಎಲ್ಲ ನನ್ನ ಮೇಲೆ ಹಾಕತ್ತಲ್ಲ ಅಂದ್ರೆ ನಾವು ನಮ್ಮ ದೋಸ್ತ ಎಲ್ಲ ಹೇಳ್ದಂಕ ಅಂತಾನ. ಮತ್ತೆ ಚಿಂತೆ, ನಾನು ನೀನು ಮದುವೆ ಆಗ್ಬಿಡೋನು. ನಿಮ್ಮ ಅವ್ವಪ್ಪ ಸ್ವಲ್ಪ ನನಗೆ ಕೊಡಾಕಿಂದ ಮುಂದೆ ನೋಡ್ತಾರ. ಅವ್ರ ಏನ್ರ ಅನ್ನಲ್ಲ, ಯಾಕ ನೀ ನನ್ನ ಮದುವೆ ಆಗ್ಬೇಕು ಮತ್ತೆ. ಬರೀ ಮದುವೆ ವಿಚಾರ ಅಷ್ಟ ಮಾಡ್ತೀಯಲ್ಲ. ಅಪ್ಪ ಅವನು ಹೊಲಕ್ ಹೋಗ್ಯಾರ, ಹೆಂಗೋ ಹೋಗ್ಯಾರಲ್ಲ. ನನಗ ಬಾಜಾರ್ನಾಗ ಹೋಗಿ ಏನ್ರ ಸ್ವೀಟ್ದು ತಿನ್ನಾಕದು ಕೊಡಸ್ ನಡಿ. ಸ್ವೀಟಾ? ಹುಚ್ಚಿ, ಸ್ವೀಟ್ ತಿನ್ಬಾರ್ದು, ಶುಗರ್ ಬರ್ತೈತಿ. ಹೆಂಗಾದ್ರು ಮನ್ಯಾಗ ಅಡಿಗೆ ಮಾಡಿಲ್ಲ, ಇಲ್ಲೇ ಶಿಸ್ತಾಗ ಊಟ ಮಾಡೋನು. ಹಂಗಾರ ಸ್ವೀಟ್ ಬೇಡ, ನಂಗೆ ಒಂದ್ ಜೋಡಿ ಅರ್ವಿ ಕೊಡ್ಸು. ಏನು ಮರ ಊಟ ಚೇಂಜ್ ಮಾಡಕತ್ತಲ್ಲ. ಅರಿವಿ ಏನು ಮಾಡ್ತಿ? ಇವತ್ತಿರು ತಾವು ನಾಳೆ ಹರಿತಾವು. ನಾಳೆ ನಮ್ಮಿಬ್ಬರು ಮದುವೆ ಆದ್ಮ್ಯಾಗ ಒಂದು ಅರಿವಿ ಅಂಗಡಿನ ಇಟ್ಟು ಕೊಡ್ತೀನಲ್ಲ.
ಇನ್ನು ಇದ ಬಾ ಚಂದ ಕಾಣತೈತಿ ಮೈಯಾಗ. ಇದಕ್ಕಿಂತ ನನ್ಗೆ ಯಾವ ಭೀ ಮನಸ್ಸಿಗೆ ಬರ್ದಲ್ಪ ಇದೇ ಇರ್ಲಿ. ಅಲ್ಲ ಇವನು ರೂಟ ಚೇಂಜ್ ಮಾಡತ್ತಲ್ಲ ಇವನ್ ದೋಸ್ತ್ ಹೇಳಿದ್ದೇನ್ರ ನಿಜ ಆತೇನ? ಅದು ಬೇಡ ಮಾವ, ಹಂಗಾರ ನಂಗ್ ಒಂದ್ ಚೈನಾ ಕೊಡಸ್ ನಡಿಲ್ಲ. ಎದರ್ದ ಬಂಗಾರದ. ಹೊಚ್ಚಿ ಬಂಗಾರ ಬೆಳ್ಳಿ ಏನ್ರ ವಾಟಿಗೆ ಹಾಕ್ತಾವೇನ? ಬಂಗಾರ ಅಂತ ಹುಡುಗ ಕಣ್ಣು ಮುಂದೆ ಕೂತೀನಿ ನನ್ನ ಬಗ್ಗೆ ವಿಚಾರ ಮಾಡ್ಬಿಟ್ಟು ಏನ್ ಮಾಡ್ತಿ? ಬಂಗಾರ ಮದುವೆ ಆದ್ಮ್ಯಾಗ ರಗಡೆ ಬಂಗಾರ ಹಾಕ್ತೀನಲ್ಲ, ಅದೆಲ್ಲ ಬೇಡಪ್ಪ ಈಗ. ಮದುವೆ ಹೋಗತ್ರ ಮುಂಚೆನೆ ಇಷ್ಟೆಲ್ಲ ಮಾತಾಡಕತ್ತಿ, ಇನ್ನು ಮದುವೆ ಆದ್ಮೇಲೆ ಏನ್ ಕೊಡಿಸ್ತೀನಿ ನಂಗ್ ನೀ? ಕೊಡಿಸೋದು ಬಡಿಸೋದು ಅದ ಮುಂದಿನ ಮಾತು ಮುಂದೆ. ಮೊದಲು ನಾನು ನಿನ್ ಹೊಳ್ಳಿ ತಾಳಿ ಕಟ್ಟಬೇಕು, ನೀ ನಮ್ಮ ಮನೆಗೆ ಬರ್ಬೇಕು. ಆಮೇಲೆ ನೀ ಅಂದಿದ್ದ, ನೀ ಕೈ ಮಾಡಿ ತೋರ್ಸಿದ್ದ ಅದ್ರ ಪೂರ್ತಿ ಚಿಂತೆ ಮಾಡಕ್ ಹೋಗ್ಬೇಡ ಏನ. ನಾ ಏನೋ ನಿನ್ ಮದ್ವಿ ಆಗ್ತೇನಿ, ಆದ್ರ ನೀ ಊರಾಗ ಲವ್ ಗಿವ್ ಮಾಡುದು ಲಪಡ ಗಿಪಡ ಏನ್ ಮಾಡಿದೇನ? ಹೇ ಇಲ್ಲಪ್ಪ, ಎಂತ ಹುಡುಗ ಎಂತ ಮಾತಾಡಕತ್ಯ. ಅಲ್ಲ ನನ್ನ ಜೊತೆ ಬಂದಲ್ಲ ಅವನ ಊರಾಗ ಉಡಾಳಂದ್ರ ಊರ್ ಮಂದಿನ ಬೈತಾರ, ಅವನ ಜೊತೆ ಯಾಕೆ ಅಡ್ಡಾಟ್ಲಿ ಐತ. ಸುಮ್ನೆ ನಂಗೆ ಅದೇನು ಗೊತ್ತು ನೋಡು. ನೋಡಿದ್ರನ ಗೊತ್ತಾಕೈತಿ ಇದ್ರಾಗ ಯಾರು ಉಡಾಳ ಅಂತಿ. ನಿನ್ ದೋಸ್ತ ಮತ್ತೆ ಯಾವ ಹುಡುಗಿನಾರ ಪ್ರೀತಿ ಮಾಡ್ಯಾನೇನ? ಹಾಗೆ ಎಂತ ಮಾತಾಡಕತ್ತಿ. ಅದ್ರ ಮುಸುಡಿ ಯಾರು ಬೀಳ್ತಾರ ನೀನು? ನನಗ ಯಾವ್ದ್ರ ಹುಡುಗಿ ಹಚ್ಕೊಡು ಮಮ್ಮ, ಯಾವ್ದ್ರ ಹುಡುಗಿ ಜೊತೆ ಮದ್ವೆ ಮಾಡಿಸ್ ಮಮ್ಮ, ನನಗ ಬೆನ್ನ ಹತ್ತಿರ್ತಾನ. ಅಲ್ಲ ನಾ ಮುಂದಿರುವಾಗ ಅವನ ಬಗ್ಗೆ ಯಾಕೆ ಮಾತಾಡ್ತಿ? ಅವ ನೋಡಿರ ಹಂಗ ಹೇಳ್ತಾನ, ಇವ ನೋಡಿರ ಹಿಂಗ ಹೇಳ್ತಾನ. ಇದ್ರಾಗ ಯಾರ್ದ್ ನಂಬುದು ಯಾರ್ದ್ ಬಿಡುದು ಗುರ್ತಾಗವತ್ಲ. ಹಂಗಾರ ನಂಗೀಗ ಏನು ಕೊಡ್ಸೋದಿಲ್ಲ ಅಂದಂಗಾತ. ಕೊಡಿಸ್ತೀನಿ, ಮದುವೆ ಆದ್ಮ್ಯಾಗ ಕೊಡಿಸ್ತೀನಿ. ಮೊದಲು ನೀ ನಾನು ಮದುವೆ ಆಗಾಕ ಒಪ್ಪುಗೋ, ಆಮೇಲೆ ನೀ ಕೇಳಿದ್ದ ಕಣ್ ಮುಂದ್ ತಂದ್ ಇಡ್ತೀನಿ. ಅಂತ ಮನುಷ್ಯ ಅದೀನಿ. ತಂದ್ ಇಡ್ತಾನ್ರಿ, ಎಲ್ಲಾ ತಂದ್ ಇಡ್ತಾನ ಮಗ. ಹೆಂಗ ಹೇಳ್ತಾನ ನೋಡು. ಸುಮ್ಮನೆ ಯಾಕೆ ಒಂದ್ ಹುಡುಗಿ ಜೀವನ ಹಾಳು ಮಾಡ್ತೀವಿ ಮಗನ? ಯಾಕುಲೆ ಮತ್ತೇನ್ ಯಾಕೊಲೆ ಅಂತಿ? ಬರ್ಬೇಕಾರ ಬಸ್ ಚಾರ್ಜ್ ನಾ ಹಾಕೊಂಡ್ ಬಂದೀನಿ. ಯಾ ಪಾಪ ಹುಡುಗಿ ಎಲ್ಲಾ ಆಗಲೇ ಹೇಳ್ಬಿಟ್ಟಾಳ ನಿನ್ ಬಗ್ಗೆ. ಬಂದಾಗ ಒಂದ್ ಬಟ್ಟಿ ಕೊಡ್ಸಲ್ಲ ಅಂತ, ಒಂದ್ ಸ್ವೀಟ್ ತರಂಗಿಲ್ಲ ಅಂತ. ಮತ್ತೇನ್ ಮಕ್ಕ ನೋಡ್ತೀವ? ಅಕ್ಕಿ ಏನ್ರ ಹೇಳ. ಹೌದು ಬಿಡ್ರಿ, ಬರ್ಬೇಕಾರ ಬಸ್ ಚಾರ್ಜ್ ರೊಕ್ಕ ಇರ್ಲಿಲ್ಲ ಮಗನಿಗೆ, ನಾ ಕರ್ಕೊಂಡ್ ಬಂದೀನಿ. ಕೇಳಾಗತ್ತೀವಿ ಇಲ್ಲಿ. ಮತ್ತೇನ್ ಹೇಳ್ಬೇಕು ಹುಡುಗಿ ಮುಂದ್ ಪಾಪ ಬಂಗಾರದ ಹುಡುಗಿ ಜೀವನ ಹಾಳು ಮಾಡ ಅನ್ನಿ. ಆ ಕಡೆ ಬ್ಯಾರೆ ಹೇಳ ಇದೆ. ಏನ್ ಬೇರೆ ನಾ ಏನ್ ಹೇಳೇನ್ರಿ ಈಗ ಗೊತ್ತಾಯ್ತಿಲ್ರಿ? ಊರ್ ತುಂಬಾ ಸಾಲ ಮಾಡಿ ಅಂತ, ಊರಾಗಿನ ಹುಡುಗಿಯರ್ನೆಲ್ಲ ಕಾಳ್ ಹಾಕಿ ಕಾಡಿಸ್ತಿ ಅಂತ. ನಿನ್ನಂತ ಹೆಂಗ್ ಮದ್ವೆ ಆಗ್ಲಿ? ನನ್ನೇನ್ ನೋಡಾಕತ್ತಿಲ್ಲ ಮಸಡಿ, ನಿನಗ್ ಹೇಳಾಕತ್ತಾಳ, ನನಗ ಅನ್ನಕತ್ತಿಲ್ಲ ಹುಡುಗಿ. ಅದು ಹೋಗ್ಲಿ ಬಿಡು. ನಾ ಏನಂತ ಹೇಳಿದ್ನಿ, ನೀ ಏನ್ ಹೇಳಿಕಿಗೆ? ನೀನ್ ಹೇಳಂಗ್ ಹೇಳಿದೆ, ಮತ್ತ ಹುಡುಗಿ ಏನು ಕೊಡ್ಸಿಲ್ಲ ಅಂತಂದ್ರು. ಅದಕ್ಕೆ ನಾ ಹೇಳಿದೆ, ಇರೋ ವಿಷಯ ನಿಜ ಹೇಳಿದೆ. ಅಲ್ಲ ಮತ್ತ ಊರಾಗ ನಿನ್ಗೆಲ್ಲ ಖರ್ಚು ನಾನ ಮಾಡ್ತೀನಿ ಇಲ್ಲ ಹೇಳಂದಿ. ಮತ್ತ ಹುಡುಗಿ ಹೇಳಿದಳ ನನಗ ಏನು ಕೊಡ್ಸಿಲ್ಲ, ನಮ್ಮ ಮಾವ ಬಂದಾಗ ಒಂದ್ ಸ್ವೀಟ್ ಕೊಡ್ಸಂಗಿಲ್ಲ ಅಂದ್ರು. ಅದಕ್ಕೆ ಪಾಪ ಬಂಗಾರ ಅಂತ ಹುಡುಗಿ ಜೀವನ ಹಾಳಾಗ್ಬರಂತ ಇರೋ ವಿಷಯ ಹೇಳಿದೆ. ಬಾಯ್ ಮುಚ್ಚಲ ಸಾಕು ರಾಣಿ. ನಮ್ಮ ಏನ್ರ ಹೇಳ್ತಂತ ಅವ್ನ ಮಾತು ನಂಬಕ್ ಹೋಗ್ಬೇಡ. ನಾನು ಇನ್ನು ಇಟ್ಟಿದ್ದಾಗಿಂದ ಇಟ್ಟು ಆಗುತ್ತಾಕ ಹಚ್ಕೊಂಡು ಪ್ರೀತಿ ಮಾಡೀನಿ. ಅತ್ತಿ ಮಾವನು ಕೊಡಾಕ ಹಿಂದ ಮುಂದ ನೋಡ್ತಾರ. ನೀನ್ ಮದುವೆ ಹಾಕಿನ ಕೆರ ತಗೊಂಡ ಬರ್ತಾರ. ನೀರ ಮನಸ್ ಮಾಡಿ ಒಬ್ಬ ನಿಮಿಷ ಮದುವೆ ಆಗ ಇಂಥವ್ರ ಮಾತು ನಂಬೇಡ. ನಂಬೇಡ್ರಿ, ಮದ್ವೆ ಆಗ್ರಿ. ಏನು ಇರ್ಲಾರ್ದ ಮದ್ವೆ ಆಗ್ರಿ. ನಾಳೆ ಬಸ್ ಸ್ಟ್ಯಾಂಡ್ ಕೈಯಾಗ ಏನಾರ ಕೊಟ್ಟು ಕುಂದ್ರಸ್ತಾನ ತಾಟ್ ಕೊಟ್ಟು. ನೋಡ್ ಮಾವ, ನಂಗ್ ಮೊದ್ಲ ನಿನ್ ಮೇಲೆ ಡೌಟ್ ಇತ್ತು, ಈಗ ಅದು ಕ್ಲಿಯರ್ ಆಯ್ತು. ನಾ ನಿನ್ ಮದ್ವೆ ಆಗಂಗ. ಹೇಳ್ರಿ, ಇನ್ನು 10 ಸಲ ಹೇಳ್ರಿ ಆ ಮಾತನ್ನ ಈ ಮಗನಿಗೆ. ತಲೆಯಾಗ ಒಂದ್ ಬುದ್ಧಿ ಹೇಳ್ರಿ ಆ ಮಗನಿಗೆ. ಅವನಂತೂ ಮದ್ವೆ ಆಗಕ್ ಒಲ್ಲೆ ಅಂತೀರಿಪ್ಪ. ಏನೈತೆ ಅಂತ ಮದ್ವೆ ಆಗ್ತೀರಿ? ಅಂತೂ ನಮ್ಮ ಮನ್ಯಾಗನು ನಮ್ಮ ಮದ್ವೆ ಮಾಡಕತ್ತಾರೆ. ಮತ್ ನಾನ್ ನನ್ ಬಗ್ಗೆ ಹೇಳಿದ್ನಲ್ರಿ. ನೋಡ್ರಿ, ಮತ್ ನನ್ ಬಗ್ಗೆ ಸ್ವಲ್ಪ ಏನಾರ ವಿಚಾರ ಮಾಡಿದ್ರ ಅಂದ್ರ ನಾನು ಮನೆಗೆ ಊರಿಗೆ ಹೋಗಿ ಕಾಳೆ ನಮ್ಮ ಅತ್ತಿ ಮಗಳದಳ ಗೊತ್ತು ನನಗ. ಈಗ ಅಕಸ್ಮಾತ್ ನನ್ ಮದ್ವೆ ಅಂದ್ರ ನಾನು ಅತ್ತಿ ಮಗಳಾಗಂಗಿಲ್ಲ ಹೌದಿಲ್ರಿ? ನನ್ ಜೊತೆ ಮದುವೆ ಮಾಡಿಸ್ ಕರ್ಕೊಂಡ್ ಬಂದಿರೋ ನಿನಗ. ಅಲ್ಲ ಏನೈತಿ ಅಂತ ಮದ್ವಿ ಮಾಡಿಸೋದ್ಲೇ ನೀನ್? ಏನ್ ಇರ್ಲಿ ಬಿಡ್ಲಿ, ಜೋಡ್ ಮಾಡ. ನೋಡಪ್ಪ, ನಾ ಬಂದಿರೋದ ಬೇರೆ ಉದ್ದೇಶಕ್ಕೆ. ನಂದು ಕೆಲಸ ಆಗೋಂಗ ಆಗಕತ್ತೈತಿ. ಸುಮ್ ಕುಂದ್ರಿ ಈಗ. ನೀವು ಏನು ನಮ್ಮ ಮಾವನ್ ಗತೆ ಊರಾಗದು ಅಂತ ಹುಡುಗಲ್ರಿಪ್ಪ. ಬೇಕಾದ್ರೆ ನೀವು ನಮ್ಮ ಊರಿಗೆ ಬಂದ್ ಕೇಳ್ರಿ. ಇವನಂತೂ ಕೇಳಿದ್ರ ಅವ್ನ ಸುಳ್ಳ ತಂದ್ಬಿಡ್ರಿ. ಬಂದ್ ನಮ್ಮ ಊರಿಗೆ ನಮ್ 4 ಮಂದಿ ದೋಸ್ತರು ಕೇಳ್ರಿ, ಊರಾಗ ನಾ ಹೆಂಗದೀನಿ, ನಮ್ ತಂದೆ ತಾಯಿ ಹೆಂಗದಾರ ಅಂತ ಕೇಳಿ ಆಮೇಲೆ ಹೋನ್ರಿ. ನಾನು ಇವ್ನಂಗ್ ಸುಳ್ಳು ಹೇಳಿ ಅದೈತಿ ಹೇಳದೆ ಸುಳ್ಳು ಹೇಳೋ ಮನುಷ್ಯ ಅಲ್ಲ. ಏ ರಾಣಿ, ಅವ್ನ ಮಾತ್ ಕೇಳ್ಕೊತ ಕೂತಿಯಲ್ಲೇ. ಅವ ಹೇಳಾಕತ್ತಿದ ಸುಳ್ಳು, ಅದ್ರಾಗ ಇದೊಂದೆಲ್ಲ ಸುಳ್ಳು ಹುಡ್ಸೊಂದ್ ಹೇಳಕತ್ತಾನ. ಅಲ್ಲ ಅವಂದೆಲ್ಲ ರಾಣಿ ನನ್ ಮೇ ಹಾಕಿ ತಾವ್ ಒಳ್ಳೆ ಆಗತ್ತ ಮಾಡಕತ್ತಾನ. ಊರಾಗ ಇರೋನ ಏನೋ ಉಡಾಳ, ನಾವ್ ಮಾಡಿದ್ವಿ ಏನೋ ಉಡಾಳ. ಅವ ಈಗ ಒಪ್ಕೊಂಡ್ಲೆ ನೀ ಉಡಾಳಂತ? ನಮ್ಮ ಅಪ್ಪ ಒಬ್ಬರ ಗುಡ್ದ ನೀ ಜಾಗ ಕೀಳಿಲ್ಲಿಂದ. ಏನ್ ಮಾಡಂದ್ರೆ ಏನ್ರ ಮಾಡಿದಲ್ಲ. ಏನ್ ಮಾಡಿ ನಡಿ ಹೋಗುಂಬಾ. ನೀ ನಡಿ. ನೀ ಯಾಕ ಹುಡುಗಿ ನೀನ್ ಒಬ್ಬಗ ಹೋಗಂದಲ್ಲ, ನನಗ ಹೋಗಂದಿಲ್ಲ. ನಿಮ್ಮ ಅತ್ತಿ ಮಾವ ಬರ್ತಾನ, ಇಲ್ಲಿ ಕುಂದಿರ್ತೀನಿ ಕೂತಿ. ಇವ್ರ ಜೊತೆ ಇವ್ರು ಏನಂತಾರ ಕೇಳ್ಕೊಂಡು ನಿಮ್ಮ ಅತ್ತಿ ಮಾವನ ಜೊತೆ ಮಾತಾಡಿ ಬರ್ತೀನಿ. ನಡಿನ ನಾ ಕರ್ಕೊಂಡ್ ಬಂದಿಲ್ಲ ನಿನ್ನ. ನೀ ಕರ್ಕೊಂಡ್ ಬಂದ್ರ ನನಗೇನ್ ಊರ್ ಗೊತ್ತಿಲ್ಲ, ಈಗ ಬರೋದು ಗೊತ್ತಿಲ್ಲ. ಏ ಬಾರಣಿ, ನಿನ್ ಮನಿ ಬಿಟ್ಟಿಗೆ ನಾ ಹೋಗಿನ ಬಾ ಊರಿಗೆ. ನಾ ಬಿಡ್ತೀನಿ ತೋಡ್ರಿ. ನೀವ್ ಏನ್ ವಿಚಾರ ಮಾಡ್ಬೇಡ್ರಿ. ಅವನೇನ್ ತಗೊಂಡ್ ನಿಮಗೂ ಎಲ್ಲರ ಹೆಣ್ಣು ನೋಡ್ಯಾರೇನ್ರಿ? ಇಲ್ಲ, ಅವ್ರೆಲ್ಲ ಬಾಳ್ 3-4 ವರ್ಷದಿಂದ ಮದ್ವೆಗ ಅನ್ನಕತ್ತಾರ್ರಿ.
ನಾನು ಒಂದ್ ಸ್ವಲ್ಪ ಕೆಲಸ ಸಿಗ್ಲಿ ಕೈಯಾಗ ಹೆಂಡ್ತಿನ ಕರ್ಕೊಂಡ್ ಮೇಲೆ ಸಾಕ್ಬೇಕಲ್ರಿ ಇವ್ನಂಗ್ ಮತ್ತೆ ನಿಮ್ಮ ಮಾವನಂಗ್ ಸುಳ್ಳು ಹೇಳ್ಕೊ ತಿರ್ಗಾಡ್ಬೇಕಾಗತ್ತ. ಅದಕ್ಕೆ ಯಾವ್ದಾದ್ರು ಒಂದು ಕೆಲಸ ಸಿಕ್ಕರೆ ಹೆಂಡ್ತಿನ ಚೆನ್ನಾಗಿ ನೋಡ್ಕೋಬಹುದಲ್ಲ, ಅಲ್ಲಿ ತನಕ ತಡ್ರಿ ಅಂತ ಅಂದಿದ್ದೆ. ಆದ್ರೆ ಇವತ್ತು ನಿಮ್ಮನ್ನ ನೋಡಿದ್ನಲ್ಲ, ಮದುವೆ ಆದ್ರೆ ಇಂಥ ಹುಡುಗಿನ ಮದುವೆ ಆಗ್ಬೇಕಂತ ಕೇಳ್ನ ಅಷ್ಟೇ. ಬರಾಗ ಎಡಗನ್ ಹಾರಾಕತ್ತಿತ್ತು, ನೀನ್ ಅಲ್ಲೇ ಬಸ್ ಸ್ಟಾಂಡ್ದಾಗ ಇಳಿಸಿ ಬರ್ಬೇಕಂತ ಮಾಡಿದೆ. ಏನು ಅವನು ಇಲ್ಲಿ ಏನ್ ಕೇಂದ್ರ ಮಾಡಿಟ್ಟಲ್ಲೇ. ಲೇ ಇಬ್ರು ಮಾತಾಡ್ಬೇಕಾರೆ ನಿಂದ ಏನ್ ಕೆಲಸ ಐತ್ಲಿ? ನಡಿ ಸ್ವಲ್ಪ ಮಾತಾಡ್ ಬರ್ತೀವಿ, ನಡಿ ನಾನು ಮುಂದ್ ನಡಿ, ನೀ ಬಸ್ ಸ್ಟಾಂಡ್ ಕುಂದ್ರ ನಡಿ. ರಾಣಿ ಮಾತಿಗೆ ಮಳ್ಳ ಬೇಡ, ಇವ ಮಾತ್ನಾಗ ಮಳ್ಳ ಮಾಡ್ತಾನ. ನಿನಗ ಕೈಯಾಗ ಕಿಶಾಗ ರೊಕ್ಕಿಲ್ಲ, ಹೋಗ್ಬೇಕಾರೆ ನಾನ ಕರ್ಕೊಂಡು ಹೋಗ್ಬೇಕು, ನಡಿ ಬಸ್ ಸ್ಟಾಂಡ್ ಕುಂದ್ರ ನಡಿ. ಮಾವ ನಿನಗ್ ಎದ್ ಹೋಗೋಣ ಆಕತೇನಿಲ್ಲ, ಎದ್ ಹೋಗನಿ. ಇನ್ನೂ 10 ಸಲ ನಮ್ಮ ಅಪ್ಪ ಬಂದ್ರ ಬೇರೆ ಕತೆ. ನಡಿ ನಡಿ ನಡಿನಿ ಬಸ್ ಸ್ಟಾಂಡ್ ಕುಂದ್ರ ನಡಿ. ಅವನು ಕಳ್ಳಾಗಿನ ಅತ್ತಿ ಮಗಳನ್ನ ದೂರ ಮಾಡಿದಲ್ಲ. ದೋಸ್ತ ನಾನು ಹೆಸರು ಹೇಳಿ ಚಾ ಕುಡ್ದು ನಾಷ್ಟ ಮಾಡಿ ಬರ್ತೀನಿ. ಇದು ಒಂದ್ 20 ರೂಪಾಯಿ ಆಯ್ತಾ? ಹಾ ನೋಡ್ರಿ, ಇಲ್ಲಿಗೆ 20 ರೂಪಾಯಿ ಗತಿ ಇಲ್ಲಿ ಮಗ. ನಡಿ ನಡಿ, ಅಲ್ಲಿ ನಾನು ಹೆಸರು ಹೇಳ್ತೀನಿ, ನಿಂಗೆ ಏನ್ ಬೇಕು ತಿನ್ ನಡಿ. ನಿನ್ನಂಗ ತಿಳ್ಕೊಂಡೆ ಅಲ್ಲೇ ತಗೋ, ಎಷ್ಟು ಬೇಕಷ್ಟು 20 ರೂಪಾಯಿಕ 500 ರೂಪಾಯಿ ಹೋಗಿ ತಗೊಂಡ್ ನಡಿ. ಏನಿ ಮಾಡಿ ನಡಿ, ನೀ ಗೊತ್ತಾಯ್ತು ನಿನ್ಗೆ ಯಾವ ದಿವಸಿಗೆ ನಾನ ಖರ್ಚು ಮಾಡ್ಬೇಕು ನಡಿ. ಬೇಕಂತ ಹೂವ ಇಷ್ಟು ಗತಿಗೇಡಿದಿ ನೀನ. ಉಗ್ರಾಗತಿಗೆ ನನ್ನ ಮಗ ಅವ. ನನಗ್ ಗೊತ್ತಿತ್ತು ನಿಂದ, ಅದಕ್ಕ ನೀನ ನನಗ ಏನ್ ಕೇಳಿದ್ದು ಕೊಡ್ಸಲ್ಲ ಅಂದಿ. ಸ್ವೀಟ್ ಒಲ್ಲೆ ಅಂದಿ, ಬಂಗಾರ ಒಲ್ಲೆ ಅಂದಿ, ಅರ್ವಿನೂ ಒಲ್ಲೆ ಅಂದಿ. ಹೆಂಗ್ ನಿಂತಾರ ನೋಡ್ರಿ ಮಾತಾಡುತ್ತಾನ, ಮಾತಾಡ್ಸ್ಕೊಂಡು. ಈಗ ಜಾಗ ಕಿತ್ತತಿನೋ ಏನು ನಮ್ಮ ಅಪ್ಪ ಕಡೆಯಿಂದ ನಿನ್ ಸೊಂಟ ಮುರ್ಸುನ. ಹಂಗ ಹೇಳಿದ್ರೆ ನೀ ಬಾಲೆ, ನೀ ಊರಿಗೆ ಬಾ, ನಿಂಗೆ ಐತೆ. ನಮ್ಮ ಅತ್ತಿ ಮಗಳು ದೂರ ಆಗಂಗ್ ಮಾಡಿದಲ್ಲ. ಬಸ್ ಸ್ಟ್ಯಾಂಡ್ ಹೋಗ್ಬಿಡ್ದ ಅವ್ರ 400 ರೂಪಾಯಿ ಸಾಲಲ್ಲಿ ನಡಿ, ಮತ್ ನಾನ ಕೊಡ್ಬೇಕು ನೀನು ರೊಕ್ಕ. ಏ ಯಾಕೆ ಸುಳ್ಳು ಮಾತಾಡ್ತೀನಿ ನಾವು? ಬರಾಗ ರೊಕ್ಕ ಕಳ್ಕೊತೀಮಮ್ಮ, ನಾನ ರೊಕ್ಕ ಇಟ್ಕೊತಿದ್ದೆ, ನನ್ ರೊಕ್ಕ ನಿಂತೆಗೆ ಇಟ್ಕೊಂಡು ಈಗ ನಾವು ನಿಂತೆಗ್ ರೊಕ್ಕ ಇಸ್ಕೊಂಡು ಹೋಗಿ ಬತ್ಲ. ಗೊತ್ತೈತ್ ನಡಿ ನನಗೆ. ರಾಣಿ ಬಾಳ ಹುಷಾರ, ಬಾಳ ಉಪಯೋಗ ನಾವು ಮನುಷ್ಯ. ಒಂದ್ 2 ದಿವಸ ನಿನ್ ಜೊತೆ ಇದ್ರೆ ಎಲ್ಲ ಗೊತ್ತಾಗತ್ ನಡಿ. ಆ ವಾಚ್ ಗಿಚ್ ಬಿಚ್ಚ ಕೊಡು, ನನ್ ಅದಾವ. ವಾಚ್ ಯಾರ್ದ್ರ ಇರ್ಲಿ, ಯಾರಿಗಾರ ಬೂಚ್ ಬಡ್ದಿ ನಡಿನಿ. ನಡಿ ನಡಿ, ಮತ್ತೆ ನೋಡ್ತೀನಿ ನಡಿ. ಯಪ್ಪ ದೇವ್ರ, ಅಂತೂ ನಾ ಏನ್ ಅನ್ಕೊಂಡು ಬಂದಿದ್ನು ಅದು ಅದಕ್ಕೊಂದು ಕಾಣ್ತೈತಿ. ಹೆಂಗಾರ ಮಾಡಿ ಹುಡುಗಿ ಒಪ್ಪಿದಳ. ಮೊದಲು ಅವ್ರಪ್ಪ ಅವನು ಒಪ್ಸಿ, ಆಮೇಲೆ ಈ ಹುಡುಗಿನ ಹೆಂಗಾರ ಒಪ್ಪಿಸಿ ತಗೊಂಡ ಹೋಗ್ಬಿಟ್ರ ಆಯ್ತು. ಮಗ ತಾನು ಮಾಡ್ಕೋಬೇಕಂದ್ ಮಾಡ್ಕೊಂಡ್ ಬಂದಿದ್ದ. ನನ್ನ ಆಸೆ ಹಿಡಿರ್ತಲ್ಲ, ಮತ್ತೇನಂತೀರಿ ನೀವು? ಮತ್ ನೀವು ನಮ್ಮ ಅವನಂಗ ಅಲ್ಲಲ್ರಿ. ನಾ ಅಂತ ಹುಡುಗಲ್ರಿ. ನನ್ನ ಬಗ್ಗೆ ಬೇಕಾದ್ರೆ ಒಂದ್ 4 ಮಂದಿ ಕೇಳಿ ನೋಡ್ರಿ ಅವ್ರ ಬಗ್ಗೆ. ಅವ್ರ ಮುಂದೆ ನನ್ನ ಬಗ್ಗೆ ಕೇಳಿ ಆಮೇಲೆ ನೀವು ಮದುವೆ ಒಪ್ಕೋರ. ನಾನು ಸುಮ್ಮನೆ ನಿಮ್ಮ ಮಾವನಂಗ ಅದೈತಿ ಇದೈತಿ ಅಂತ ಹೇಳವಲ್ರಿ. ನಂದು ಏನೈತಿ ಇರೋದು ಇದ್ದಂಗೆ ಹೇಳವ್ರ. ನಮ್ಮ ಅಪ್ಪ ಅವನು ನಿಮ್ಮಂತವ್ರನ್ನ ಹುಡ್ಕಾಕತ್ತಿದ್ರಿ. ಬರ್ರಿ ನಮ್ಮ ಅಪ್ಪ ಅವನ ಜೊತೆ ಮಾತಾಡೋಣ. ನಮ್ಮ ಅಪ್ಪ ಹೋಗು ಅಂತದ ಹುಡುಗಿ ಬೇಕಾಗಿತ್ರಿ. ಅದಕ್ಕೆ ನಾನು ಅಂದೆ ಸ್ವಲ್ಪ ದಿವಸ ತಡೀರಿ. ಅದಕ್ಕೆ ನಮ್ಮ ಅಪ್ಪ ಅಂದಿದ್ರು, ಅಕಸ್ಮಾತ್ ನಿನ್ ಮನಸ್ಸಿಗೆ ಯಾವ್ದಾರು ಹುಡುಗಿ ಇಷ್ಟ ಆದ್ರೆ ಹೇಳು, ಮದುವೆ ಆಗ್ತೀನಿ ಅಂದೆ. ಈಗ ನಿಮ್ ಬಗ್ಗೆ ನಾನು ನಮ್ಮ ಅಪ್ಪ ಮುಂದೆ ಮಾತಾಡ್ತೀನಿ. ನಡ್ರಿ ಹೋಗಿ ನಡೀರಿ ಹೋಗೋಣ. ಭಾರಿ ಕೆಲಸ ಆಯ್ತಪ್ಪ ಅಂತೂ ಇಂತೂ.